Knee pain relief in a patient who was unable to walk for 20 steps. 20 ಹೆಜ್ಜೆ ನಡೆಯಲಿಕ್ಕೆ ಆಗಲಾರದಂತಹ ಮೊಣಕಾಲು ನೋವು ಕಡಿಮೆಯಾದ ವಿಡಿಯೋ. ಏನು ತ್ರಾಸ? ಮಂಡಿ ನೋವು ಇತ್ರಿ. ಈಗ ಮಂಡಿ ನೋವು ಫುಲ್ ಕಡಿಮೆ ಆಗ್ಯದ್ರಿ. ಮಂಡಿ ನೋವು ತೊಂದರೆ ಇಲ್ಲ. ಎಷ್ಟು ನಡೆದ್ರೆ ತೊಂದರೆ ಆಗ್ತಿತ್ತು? ಸ್ವಲ್ಪ ಮರಿಯದ ಸ್ವಲ್ಪ ಹೊರಗೆ ಹೋದ್ರೆ ಸಾಕಾಗ್ತಿತ್ರಿ ನನಗೆ. ಸ್ವಲ್ಪ ಅಂದ್ರೆ ಒಂದು 10 ಹೆಜ್ಜೆ, ಒಂದು 50 ಹೆಜ್ಜೆ, ಒಂದು 100 ಹೆಜ್ಜೆ, 20 ಹೆಜ್ಜೆ ಹೋದ್ರೆ ಸಾಕ್ರಿ. ಕಣ್ಣ ನೀರ್ ಬಂದು ಬಿಡು ಅಷ್ಟು ನೋವು ಆಗ್ತಿತ್ತು ನನಗೆ. ಅಷ್ಟು ನೋವು ಆಗ್ತಿತ್ತು. ಅಷ್ಟು ಎಲುಬು ಒಂದು ನೋವು ಇತ್ತಿತ್ತು. ಮಂದಿ ನೀವು ಗುಳಿಗೆ ಕೊಟ್ಟಂತ ಎಲುಬು ಕಡಿಮೆ ಆಗ್ಯದ. ಈಗೇನು ಯಾವ್ದು ನೋವಿಲ್ಲ. ಅವಾಗ ನಿದ್ರೆ ಆಗ್ತಿದ್ದಿಲ್ಲ ಅವ್ ಹೊಡೆತಕ್ಕೆ. ಈಗೇನು ಯಾವ್ದು ಏನು ಪ್ರಾಬ್ಲಮ್ ಇಲ್ಲ. ಈಗ ಎಷ್ಟು ನಡೆದ್ರೆ ನೋವು ಬರ್ತದೆ? ಈಗೇನು ಹಂಗೇನು ನಡೆದಿಲ್ರಿ. ಆದ್ರೆ ಈಗ ಇಲ್ಲಿ ಬರ್ಬೇಕಾದ್ರೆ ಅದು ನಿಮ್ಮ ಸ್ಟಾಪ್ನಿಂದ ಇಲ್ಲಿ ಮನೆತನ ಬಂದಿವಿ. ಏನು ತ್ರಾಸ ಇಲ್ಲ. 75% relief in the knee joint pain. ಮೊಣಕಾಲು ನೋವು 75% ಕಡಿಮೆಯಾದ ವಿಡಿಯೋ. ನಿಮ್ಗೆ ಏನು ತ್ರಾಸಿತ್ತು? ಮೊಣಕಾಲು ನೋವು ಸರ್. ಮೊಣಕಾಲು ನೋವು ಎಲ್ಲಿ ನೋವು ಇದ್ದು? ಎರಡು ಕಡೆ ಇತ್ತು ಸರ್. ಎಷ್ಟು ವರ್ಷದಿಂದ ಇತ್ತು? 2 ವರ್ಷದಿಂದ ಇತ್ತು ಸರ್. ಆಯಿತು. ನಡಿಬೇಕಾರ ನಿಮ್ಗೆ ಎಷ್ಟು ನೋವು ಬರ್ತಿತ್ತು? 4ರಷ್ಟು ನೋವು. 4 ಇತ್ತು. ಎಷ್ಟು ನಡಿಬೇಕಾರ? ಎಷ್ಟು ದೂರ ನಡೀತಿದ್ರಿ? ಒಂದು 5-6 ಹೆಜ್ಜೆ ನಡೆಯ ಮಟನೂ ತ್ರಾಸಿತ್ತು. ಹಾಂ, ಆಮೇಲೆ ನಡೆದ ಮೇಲೆ ಎಷ್ಟು ಇದು ನೋವು ಆಗ್ತಿತ್ತು? 4ರಷ್ಟು ನೋವು ಇರ್ತಿದ್ರಿ. ಮತ್ತೆ ಸ್ವಲ್ಪ ಇದಾಯ್ತು, ಕಡಿಮೆ ಆಗ್ತಿತ್ತು. ರಾತ್ರಿ ಮಲ್ಕೊಂಡಾಗ ನೋವು ಬರ್ತಿತ್ತು? ನೋವು ಬರ್ತದೆ ಸರ್. ಮೊದಲು ಎಷ್ಟು? 4ರಷ್ಟು ಇತ್ತು. ಈಗ ಎಷ್ಟದ? ಈಗ 1ಕ್ಕೆ 1. ಆಮೇಲೆ ಕಾಲು ಹಿಡ್ಕೊಂಡಂಗೆ ಆಗ್ತಿತ್ತು ಇಲ್ಲ? ಆಗ್ತಿತ್ತು. ಮುಂಜಾನೆ ಎದ್ದು ಕೂಡಲೇ ಕಾಲು ಹಿಡ್ಕೊಂಡಂಗೆ ಆಗೋದು ಎಷ್ಟು ಇರ್ತಿತ್ತು? ಒಂದು 4 ಹೆಜ್ಜೆ ಹೋಗೋಷ್ಟು ಮಟ ಇರ್ತಿತ್ತು. ಎಷ್ಟು ಇರ್ತಿತ್ತು? 4ರಷ್ಟು ಇತ್ತು ಅವಾಗ. 4ರಷ್ಟು ಇತ್ತು. ಈಗ 1ಕ್ಕೆ ಬಂದಿದೆ. 1ಕ್ಕೆ ಬಂದದ್ದು. ಮೆಟ್ಲು ಹತ್ತಬೇಕಾದ್ರೆ ಏನೋ ತ್ರಾಸ ಆಗ್ತಿತ್ತು? ಹೇಳ್ರಿ ಸರ್. ಮೆಟ್ಲು ಹತ್ತಬೇಕಾರೆ ಸ್ವಲ್ಪ ಹಿಡ್ಕೊಂಡು ಹತ್ತಿದ್ವಿ ಅವಾಗ. ಹಾಂ, 4ರಷ್ಟು. ಈಗ 1ಕ್ಕೆ ಬಂದಿದೆ. ನಿಂತು ಕೂಡಲೇ ತ್ರಾಸಾಗೋದು ಎಷ್ಟಿತ್ತು? 4ರಷ್ಟು ಇತ್ತು. 4ರಷ್ಟು ಇತ್ತು. ಈಗ ಎಷ್ಟಕ್ಕೆ ಬಂದದ? ಈಗ 2ಕ್ಕೆ ಬಂದದ. ನೋವು ಮಾತ್ರ ಕಮ್ಮಿ ಆಗ್ಯಾವ್ರಿ ಈಗ. ನೋವು ಅವಾಗಿನಷ್ಟು ಭಾಳ ಕಮ್ಮಿ ಆಗೈತೆ. Shoulder, neck and knee joint pain relief in a 70-year-old patient. 70 ವರ್ಷ ವಯಸ್ಸಿನ ರೋಗಿಯಲ್ಲಿ ಭುಜ ನೋವು, ಕುತ್ತಿಗೆ ನೋವು ಮತ್ತು ಮೊಣಕಾಲು ನೋವು ಕಡಿಮೆಯಾದ ವಿಡಿಯೋ. ಇದಕ್ಕಿದ್ದಾಗೆ ಕೆಳಗಡೆಯಿಂದ ಇಲ್ಲಿವರೆಗೂ ಹಿಡ್ದಂಗಾಗೋದು, ಒಂಥರ ಎಳೆದಾಗಿ. ಈಗ ಅದು ಇಲ್ಲ. ದಿವಸ ನೈಟು ಇದು ಅರ್ಧಕ್ಕೆ ಮಾತ್ರ, ಇಲ್ಲಿಂದ ಕೆಳಗಡೆಯಿಂದ ಅರ್ಧಕ್ಕೆ ಮಾತ್ರ ತುಂಬ ಪೇನ್ ಅನಿಸ್ತು. ತಡ್ಕೊಳಕ್ಕಾಗದೇ ಇರೋಷ್ಟು ಪೇನ್ ಅನಿಸ್ತು. ಒಂದು ದಿವಸ ಮಾತ್ರ ನೈಟು. ಈಗ ಅಷ್ಟೇ, ಅದೇನಿಲ್ಲ. ಓಕೆ. In 5 days, 50% relief in sciatica pain. 5 ದಿನದಲ್ಲಿ ಸಿಯಾಟಿಕಾ ನೋವಿನಲ್ಲಿ 50% ಕಡಿಮೆಯಾದ ವಿಡಿಯೋ. ನಿಮ್ಗೆ ಮೊದಲ ಏನು ತ್ರಾಸಿತ್ತು? ಮೊದಲು ಅಂದ್ರೆ ಎಷ್ಟು ವರ್ಷದಿಂದ ತ್ರಾಸಿತ್ತು? ವರ್ಷದಿಂದ ಅಂತೇಳ್ರಿ ಒಂದು 2-3 ತಿಂಗಳಿಂದ ಇದು ಬಲಗಾಲ್ ನೋವಿದೆ. ರಂಡಿಂದ ಹಿಡಿದು ಕೆಳಗಿನ ಮಟ್ಟ ನೋವಿದೆ. ಎಲ್ಲಿಂದ ಎಲ್ಲಿ ತನಕ ನೋವಿತ್ತು? ರಂಡಿಂದ ಹಿಡಿದು ಕೆಳಗೆ ಪಾದವರೆಗೂ ನೋವಿತ್ತು. ಬಾತ್ರೂಮ್ ಹೋಗಕ್ಕೆ ತ್ರಾಸ ಆಗ್ತದೆ ಹಿಂಗೇನು ಹೇಳ್ತಿದ್ರಿ? ಬಾತ್ರೂಮ್ ಹೋಗೋಕ್ಕೂ ತ್ರಾಸ ಆಗ್ತಿತ್ತು. ಕೂಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೂತ್ರೆ ಏನು ತ್ರಾಸ ಆಗ್ತಿತ್ತು? ಇಡೀ ಕಾಲು ಒಟ್ಟು ಒಮ್ಮಕ್ಳು ಹೇಳೋ ನೋವು, ಭಾಳ ನೋವು ಬರ್ತಿತ್ತು. ಎಷ್ಟು ಹೊತ್ತು ಕೂತ್ರೆ ತ್ರಾಸ ಆಗ್ತಿತ್ತು? ಒಟ್ಟು ಕೂಡಾಕ ತ್ರಾಸ ಐತ್ರಿ. ಕಾಲು ಇಟ್ಕೊಂಡು ಕೂಡ್ತೀವಲ್ಲ, ಆ ಥರ ಕೂಡ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ಮಾಡಿದ ಮೇಲೆ ನಿಮ್ಗೆ ಏನು ಡಿಫ್ರೆನ್ಸ್ ಆಯಿತು? ನಾವು ಒಂದೇ ಸಲ ಎಣ್ಣೆ ಕುಡಿಸಿದ್ವಿ. ನೀವು 5 ದಿನ ಕುಡಿಸಿಂದ ಅವಾಗ ಸ್ವಲ್ಪ ಕಡಿಮೆ ಆಗಿತ್ತು ರೀ. ಏನು ಕಮ್ಮಿ ಆಗಿತ್ತು? ಕಾಲು ನೋವು ಸ್ವಲ್ಪ ಕೂತ್ಕೋಬೇಕು, ಒಂದು ಬಾತ್ರೂಮ್ಗೆ ಹೋಗಿ ಬರೋಷ್ಟು ರಿಲ್ಯಾಕ್ಸ್ ಆಗಿತ್ತು. ಈಗ ಎಷ್ಟು ನೋವು ಅದ? ಈಗ ಅಷ್ಟೇನೂ ಇಲ್ಲ ರೀ. ಬಿಟ್ರು ಈಗ 50% ಕಡಿಮೆ. 80-year-old knee joint pain patient started to sit on the floor after treatment. 80 ವಯಸ್ಸಿನ ಮೊಣಕಾಲು ನೋವಿನ ರೋಗಿ ಚಿಕಿತ್ಸೆಯ ನಂತರ ನೆಲದ ಮೇಲೆ ಕುಳಿತುಕೊಳ್ಳಲಾದ ವಿಡಿಯೋ. आपका क्या उम्र है? 80 बरस है. क्या तकलीफ था आपको? मेरे खाली पाँव दर्द।
कहाँ पाँव में कहाँ दर्द होता था? खड़ी तो भी नहीं, बैठी तो बहुत खराब दिखता था, कहाँ पे? घुटनों में दर्द था? घुटने में तो अच्छा, वो छोड़ के और कुछ तकलीफ था? अच्छा, तो सीढ़ी उतरने में भी तकलीफ होता था? नहीं, वो पहले ही होता था। अच्छा, कितना देर खड़े होने में आपको दर्द होता था? मैं खड़े तो मुझे खड़े नहीं इतना रहता सर, बैठना पहले। हाँ, अभी कितना देर खड़े हो रहे हैं आप? अब खड़े ही नहीं, खड़े तो क्या नहीं, चली तो क्या नहीं। नहीं, कितना देर तक अभी अब चले तो यहाँ से काउंटर तक चले तो आपको दर्द नहीं हो रहा है। नीचे झुकने में तकलीफ होता था? वो दर्द होना तो होता था मुझे। नीचे झुकने में वो कितना था? 1 रुपये में कितना था? बहुत ही होता था। बहुत होता था। अच्छा, अच्छी बात है, ठीक है। आगे खड़ी तो भी नहीं, हाँ, बैठी तो भी नहीं, फिरी तो भी नहीं करता। ठीक। अब नीचे बैठती थी क्या पहले? मैं बैठने चाहता नहीं था मुझे। अभी नीचे बैठ के देखिए क्या? बैठ को देखी ना, क्या हुआ? यहाँ भी नहीं करा, यहाँ भी बैठ नीचे बैठ के उठने को आया? अच्छी बात है। Excellent relief in 5-year-old shoulder and neck pain. 5 ವರ್ಷ ಹಳೆಯ ಕುತ್ತಿಗೆ ಮತ್ತು ಭುಜ ನೋವು ಕಡಿಮೆಯಾದ ವಿಡಿಯೋ. ಏನು ತೊಂದರೆ ಇತ್ತಮ್ಮ? ನನಗೆ ಕುತ್ತಿಗೆ ನೋವು, ಕೈ ನೋವು, ಆ ಕಡೆ ಈ ಕಡೆ ತಿರ್ಗಾಕೆಲ್ಲ ಆಗ್ತಿರ್ಲಿಲ್ಲ. ಕೈ ಭಾರ ಎತ್ತಿದ್ರೆಲ್ಲ ಕೈ ಜಗ್ದಂಗೆ ಆಗೋದು, ಆ ಥರ ಪೇನ್ ಇತ್ತು. ಎಷ್ಟು ವರ್ಷದಿಂದ ನೋವಿತ್ತು? ಅದು 4-5 ವರ್ಷದಿಂದ ಇತ್ತು ಸರ್. ಓಕೆ, ಈಗ ಹೆಂಗದ? ಈಗ ಕಡಿಮೆ ಆಗಿದೆ ಸರ್. ಕೈ ಒಳಗೆ ಸ್ಟ್ರೆಂತ್ ಹೆಂಗೆ, ಏನು ಇಂಪ್ರೂವ್ ಆಗಿದೆ? ಎಷ್ಟು ಭಾರ ಎತ್ಬೋದು ನೀವೀಗ? ಎತ್ಬೋದು ಸರ್, ಫುಲ್ ಎತ್ತಿದ್ರೆ ಏನೂ ನೋವು ಕಾಣಿಸ್ತಿಲ್ಲ ಇವಾಗ. ಪರೀಕ್ಷೆ ಮಾಡಿರಿ, ಭಾರ ಎತ್ತಿ ಚೆಕ್ ಮಾಡಿರಿ? ಹೌದು ಸರ್. ಭಾರ ಎತ್ತಿ ಚೆಕ್ ಮಾಡಿರಿ, ನೋವಿಲ್ಲ. ಓಕೆ, ಕೈಯ ಮೇಲೆ ಎತ್ತುವುದು ಎಷ್ಟು ಇಂಪ್ರೂವ್ ಆಗಿದೆ? ಫುಲ್ ಇಂಪ್ರೂವ್ ಆಗಿದೆ ಸರ್. ಎಲ್ಲ ಸ್ವಲ್ಪ ಇಲ್ಲಿ ಸ್ಟ್ರೆಂತ್ ಕೊಟ್ಟರೆ ಎತ್ತರೆ ನೋವು ಬರ್ತಾ ಇತ್ತು, ಇವಾಗ ಎಲ್ಲ ಕಡೆನೂ ಎತ್ಬೋದು, ನಾರ್ಮಲ್ ಆಗಿದೆ. ಎಲ್ಲ ಕಡೆನೂ ಮೂವ್ಮೆಂಟ್ ಮಾಡ್ಬೋದು. ಓಕೆ, ನಿದ್ದೆ ಒಳಗೆ ಏನಾದರೂ ಚೇಂಜಸ್? ನೋವಿದ್ದಾಗ ಅವಾಗ ತುಂಬ ನೋವಿದ್ದಾಗ ನಿದ್ದೆ ಬರ್ತಿರ್ಲಿಲ್ಲ, ಇವಾಗ ನಿದ್ದೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಪೇನ್ ಎಲ್ಲ ಫುಲ್ ಕಡಿಮೆ ಆಗಿದೆ. ಮೊದಲು ಎಷ್ಟಿತ್ತು, ಈಗ ಎಷ್ಟದ? ಮೊದಲು ಭಾಳ ಸರ್ 4 ಆ ಲೆವೆಲಿಗೆ ಇತ್ತು, ಇವಾಗ 0 ಆಗಿದೆ, ಏನು ನೋವು ಕಾಣಿಸ್ತಾ ಇಲ್ಲ. Excellent knee joint pain relief in 70-year-old patient. 70 ವಯಸ್ಸು ಆದವರಲ್ಲಿ ಮೊಣಕಾಲ ನೋವು ಕಡಿಮೆಯಾದ ವಿಡಿಯೋ. ನಿಮ್ಗೆ ಮೊದಲ ಎಷ್ಟು ಹೆಜ್ಜೆ ನಡೆದ್ರೆ ನೋವು ಬರ್ತಿತ್ತು? ಎಷ್ಟಿತ್ತದು ನೋವು? 4, ಭಾಳ ಅಂದ್ರೆ 4 ಇತ್ತು. ಈಗ ಎಷ್ಟು ಹೆಜ್ಜೆ ನಡೀತೀರಿ ನೀವು? ಎಷ್ಟು ಹೆಜ್ಜೆ? ಜೋರಾಗಿ ಮಾತಾಡ್ರಿ. 800 ಹೆಜ್ಜೆ ನಡೆದ್ರೆ ನೋವು ಬರ್ತದೆ? ಇಲ್ಲ. ಏನೂ ಕೆಲಸ ಮಾಡದೇ ಇದ್ದಾಗ ನಿಮ್ಗೆ ನೋವು ಆಗ್ತಿತ್ತೇನು? ಎಷ್ಟಿತ್ತದು? 4. ಈಗ ಏನೂ ಕೆಲಸ ಮಾಡದೇ ಇದ್ದಾಗ ನೋವು ಅದ ಏನು? ಮುಂಜಾನೆ ಎದ್ದು ಕೂಡಲೇ ಕಾಲು ಹಿಡ್ಕೊಂಡಂಗೆ ಆಗ್ತಿತ್ತೇನು? ಹಾಂ, ಎಷ್ಟಿತ್ತದು? ಗಾಡಿ ಹಿಡ್ಕೊಂಡು ಹೇಳ್ತಿದ್ರಿ. ಹಾಂ, ಈಗ ಎಷ್ಟದ? ಮೆಟ್ಲ ಹತ್ಬೇಕಾದ್ರೆ ನಿಮ್ಗೆ ಎಷ್ಟು ತ್ರಾಸ ಆಗ್ತಿತ್ತು ಮೊದಲ? 4. ಈಗ ಎಷ್ಟದ? ಎಷ್ಟೊತ್ತು ನಿಂತು ನೋಡಿರಿ? ಅರ್ಧ ತಾಸು ನಿಂತು ನೋಡಿರಿ. ಈಗ ಅರ್ಧ ತಾಸು ನಿಂತಾಗ ಏನಾರ ತ್ರಾಸ ಆಗ್ತದೇನು? ಆಯ್ತು. Sciatica pain relief in a 59-year-old patient. 59 ವಯಸ್ಸಿನ ಸಯಾಟಿಕಾ ರೋಗಿಯ ನೋವು ಕಡಿಮೆಯಾದ ವಿಡಿಯೋ. क्या उम्र है आपका? मेरा उम्र 59 है। हाँ, ठीक है। कमर से ऐसा पूरा पाउंड दिखता था। अच्छा, पूरा था। हाँ। अब आना भी नहीं, पैसा भी नहीं। 1 रुपये पूरा था, आना भी नहीं, पैसा भी नहीं, मतलब 1 पैसा भी नहीं। अच्छा, और मैं तुम्हारा पूरा हाँ। वॉकिंग करके भी आई मैं। कहाँ तक गई थी आप? वो पूरा तुम्हारा ये हॉस्टल है, हाँ तुम्हारा गार्डन वो सब है ना, हाँ हाँ, वो पूरा फिर को आई तो भी मुझे नहीं लगी, कुछ दर्द नहीं है। अच्छा, $95% relief in ankle joint pain. ಹಿಂಗಾಲು ನೋವು 95% ಕಡಿಮೆಯಾದ ವಿಡಿಯೋ. ಏನು ತೊಂದರೆ ಇತ್ತು ನಿಮ್ಗೆ? ಕಾಲು ನೋವು ತೊಂದರೆ ಕಾಲು ನೋವು ಎಲ್ಲಿತ್ತು? ಇಲ್ಲಿ
ಎಲ್ಬಿನಂತಲೇ ನೋವು ಬರ್ತೈತೆ ರೀ. ಮೊದಲ 5 ನಿಮಿಷ ನಿಂತ್ರೆ 1 ರೂಪಾಯಿದಷ್ಟು ನೋವು ಬರ್ತಿತ್ತು ರೀ. ಹಾಂ, ಈಗ ಎಷ್ಟದ? ಈಗ 5 ನಿಮಿಷದಷ್ಟು ನೋವು ಬರ್ತದೆ ನಿಂತ್ರೆ. ಎಷ್ಟೊತ್ತು ನಿಂತ್ರ? 5 ನಿಮಿಷ ನಿಂತ್ರೆ. ಹಾಂ, ನೋವು ಬರ್ತಿತ್ತು. 1 ಕಿಲೋಮೀಟ್ರ್ ದೂರ ನಡೆದ್ರೆ 1 ರೂಪಾಯಿದಷ್ಟು ನೋವು ಬರ್ತಿತ್ತು ರೀ. ಈಗ ಎಷ್ಟದ? ಈಗ 1 ಕಿಲೋಮೀಟ್ರ್ ನಡೆದ್ರೂ 5 ನಿಮಿಷದಷ್ಟು ನೋವು ಬರ್ತದೆ. ಎಷ್ಟು ಮೆಟ್ಲ ಹತ್ತಿದ ಮೇಲೆ ನಿಮಗೆ ಮೊದಲು ನೋವು ಬರ್ತಿತ್ತು? ಒಂದು 4 ಮೆಟ್ಲ ಹತ್ತಿದ್ರೆ ಒಂದು 4ನೇ ಭಾಗ ನೋವು ಬರ್ತಿತ್ತು ರೀ. ಈಗ ಮೆಟ್ಲ ಹತ್ತಿ ಇಳಿದ್ರೂ ಒಂದು 5 ನಿಮಿಷದಷ್ಟು ನೋವು ಬರ್ತದೆ. ಇಳಿಯೋದು ಹತ್ತೋದು ಅಷ್ಟೇ. ಅಷ್ಟೇ. 75% relief in 72-year-old patient's knee joint pain and back pain. 72 ವಯಸ್ಸು ಆದವರ ಮೊಣಕಾಲ ನೋವು ಮತ್ತು ನಡನೋವು 75% ಕಡಿಮೆಯಾದ ವಿಡಿಯೋ. क्या उम्र है आपका? 73। क्या होता था वहाँ पे पीठ पे? पीठ पे दर्द बहुत होता था। कब होता था? 24 घंटे भी दर्द था वो। तब 1 रुपये में 12-14 ने दर्द था वो। अच्छा, अभी वो कमर का दर्द कितना है? अभी 1-2 आना रहेगा। 2 आना। 2 आना बैठे ज़्यादा फिरे ज़्यादा बैठे तो उतना तकलीफ नहीं हो रहा। अभी नहीं हो रहा है? नहीं हो रहा। अभी आप कितना घूम के देखें? अब कम से कम नहीं बोलते 100 मीटर फुट फिरा होगा। गया होगा। तब पहले इतना जाए तो क्या होता था? दर्द होता था। दर्द होता था। ठीक है। ये घुटनों में। हाँ, और कहाँ दर्द होता था? नीचे पिंडरियों में। अच्छा, वो पहले कितना दर्द था? पहले रुपये को रुपये दर्द था। रुपए को रुपए। अभी कितना दर्द है? अब 1 रुपये में 12 ने कम हो रहा है, 4 आना दर्द रहेगा मेरे। 4 आने दर्द है। को बहुत ज़्यादा फिरे तो पहले दर्द होता था? पहले होता था, अब नहीं होता। अच्छा, पहले कितना था अभी कितना है? पहले को आपको 12 आने का फर्क हो गया है। पहले को अभी को 12 आने का फर्क है। अच्छा, और पाँव में ऐसा एक पाँव के ऊपर एक ऐसा पाँव रख लेगा सही नहीं। हाँ, सीधा दर्द उठ रहा था। अच्छा, अभी अभी नहीं है। पहले कितना था अभी कितना है? अब वही बोला ना मैं तुमको। वही सब हाँ वही। 12 आने का ही। ರಿಲೀಫ್ ಇನ್ ನೀ ಜಾಯಿಂಟ್ ಪೇನ್, ಮೊಣಕಾಲ ನೋವು ಕಡಿಮೆಯಾದ ವಿಡಿಯೋ. ಏನು ತ್ರಾಸ ಇತ್ತು ರೀ ನಿಮ್ಗೆ? ಮೊಣಕಾಲು ನೋವು ಐತ್ರಿ. ಎಲ್ಲಿ? ಇವೆರಡು ಮೊಣಕಾಲು. ಮೊಣಕಾಲ್ನಾಗ ಎಲ್ಲಿ ನೋವು ಆಗ್ತಿತ್ತು? ಇಲ್ಲಿ ನೋವು, ನಡು ಚಿಪ್ಪನ ನೋವು ಅಂತ. ನಿಮ್ಗೆ ಎಷ್ಟು ದೂರ ನಡೆದಾಗ ನೋವು ಆಗ್ತಿತ್ತು? ಒಂದು 50 ಹೆಜ್ಜೆ ನಡೆದಾಗ ನೋವು ಆಗ್ತಿತ್ತು ಸರ್. ಎಷ್ಟಿತ್ತು ನೋವು? ಒಂದು 4 ಇತ್ತು. ಈಗ ಎಷ್ಟದ? ಈಗ 1 ಐತಿ. ಓಕೆ. ರಾತ್ರಿ ಮಲ್ಕೊಂಡಾಗ ನಿಮ್ಗೆ ನೋವು ಎಷ್ಟಿತ್ತು? ಒಂದು 3 ಇತ್ತು ಸರ್. 3 ಇತ್ತು. ಈಗ ರಾತ್ರಿ ಮಲ್ಕೊಂಡಾಗ ಎಷ್ಟದ? ಈಗ 1 ಐತಿ ಸರ್. 1 ಅದ. ಆಗ ನಿಮ್ಗೆ ತೊಂದರೆ ಆಗ್ತಿತ್ತು? 20 ನಿಮಿಷ ನಿಂತಾಗ ತೊಂದರೆ ಆಗ್ತಿತ್ತು. ಎಷ್ಟಿತ್ತು? ಒಂದು 3 ಇತ್ತು ರೀ ಸರ್. ಈಗ ಎಷ್ಟದ? ಈಗ 1 ಉಳಿದೈತಿ. 20 ನಿಮಿಷ ನಿಂತಾಗ 1 ಅದ. ಮೆಟ್ಲು ಇಳಿಬೇಕಾದ್ರೆ ನಿಮ್ಗೆ ತ್ರಾಸಿತ್ತು? ಇತ್ತು ರೀ ಸರ್. ಎಷ್ಟು? 3 ಇತ್ತು. ಈಗ? ಈಗ 1 ಐತಿ ಸರ್. 1 ಅದ. ಹಂಗೆ ಹೊರಗೆ ಅಡ್ಡಾಡಲಿಕ್ಕೆ, ಮಾರ್ಕೆಟ್ನಾಗ ಅಡ್ಡಾಡಲಿಕ್ಕೆ ನಿಮ್ಗೆ ಎಷ್ಟು ಅಡ್ಡಾಡಿದ್ರೆ ತೊಂದರೆ ಆಗ್ತಿತ್ತು? ಸುಮಾರು ಅಡ್ಡಾಡಿದ್ರೆ ತೊಂದರೆ ಆಗ್ತಿತ್ತು ರೀ. ಎಷ್ಟಿತ್ತು? 3 ಇತ್ತು ರೀ ಸರ್ ಅವಾಗ. 3 ಇತ್ತು. ಈಗೂ ಅಷ್ಟೇ ಅಡ್ಡಾಡಿದ್ರೆ ಎಷ್ಟು ತೊಂದರೆ ಅದ? 1 ಉಳಿದೈತಿ ಸರ್. 1 ಅದ. ನಿದ್ದೆ ಒಳಗೆ ಏನಾದರೂ ಫರ್ಕು? ಇಲ್ಲ ಸರ್, ನಿದ್ದೆ ಒಳಗೆ ನಿದ್ದೆ ಮಾಡ್ತೇವೆ ಸರ್. ಮಾಡ್ತೀರಿ? 12 ಗಂಟೆ ನಂತರ ನಿದ್ದೆ ಹತ್ತೈತೆ ರೀ. ಅದರ ಬೆಳಿಗ್ಗೆ 5:30, 6 ಗಂಟೆಗೆ ಎಚ್ಚರ ಆಗ್ತೈತೆ ಸರ್. ಎಚ್ಚರ. ಸ್ವಲ್ಪ ಕಾಲಿಂದ ಈ ಮಂಡಿ ಕಡಿಮೆ ಆಗ್ಯಾವ ಸರ್. ಸ್ವಲ್ಪ ಆದಷ್ಟರ ಜುಮ್ 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 ಅಂತಾವೆ ಸರ್. ಪಾದ ಜುಮ್ ಜುಮ್ ಅಂತಾವೆ ಸ್ವಲ್ಪ ಅಂತ. ಓಕೆ. ಮೊದಲು ಎಷ್ಟಿತ್ತು, ಈಗ ಎಷ್ಟದ? ಮೊದಲು ಭಾಳ ಇತ್ತು, 4 ಇತ್ತು ರೀ ಸರ್. ಈಗ ಇನ್ನೂ 1 ಉಳ್ಕೊಂಡಿದೆ. 1 ಉಳ್ಕೊಂಡು. 63-year-old lady suffering from knee joint, back and shoulder pain from 10 to 15 years got relief by 75%. 63 ವರ್ಷ ವಯಸ್ಸಾದವರಿಗೆ 10 ರಿಂದ 15 ವರ್ಷ ಹಳೆಯ ಬೆನ್ನು, ಮೊಣಕಾಲು ಮತ್ತು ಭುಜ ನೋವು 75% ಕಡಿಮೆಯಾದ ವಿಡಿಯೋ. ಎಷ್ಟು ವಯಸ್ಸು ನಿಮ್ಮದು? 63. ಏನು ತೊಂದರೆ ಇತ್ತು ನಿಮ್ಗೆ? ಮಂಡಿ ನೋವು, ಸೊಂಟ ನೋವು, ಬಲಗಡೆ ಭುಜ ನೋವು, ಬಲಗಡೆ ಭುಜ ನೋವು, ಮಂಡಿ ನೋವು, ಸೊಂಟ ನೋವು ಎಲ್ಲ 10 ರಿಂದ 15 ವರ್ಷದಿಂದ ಇತ್ತು. ಆಯಿತು. ಒಂದು 200 ಹೆಜ್ಜೆ ಅಷ್ಟು ನಡೆದ್ರೆ ನೋವು ಬರ್ತದೆ.
ಓಕೆ. ಎಷ್ಟಿರ್ತಿತ್ತು ನೋವು ಅದು? 4ರಷ್ಟಿತ್ತು. 4ರಷ್ಟಿತ್ತು. ಈಗ 200 ಹೆಜ್ಜೆ ನಡೆದು ನೋಡಿದಾಗ ನಿಮಗೆ ಎಷ್ಟದ ನೋವು? ಈಗ 1ರಷ್ಟಿದೆ. 1ರಷ್ಟು ಇದೆ. ಅರ್ಧ ಗಂಟೆ ನಿಂತಾಗ 4ರಷ್ಟು ನೋವು ಇತ್ತು. ಈಗ ಅರ್ಧ ಗಂಟೆ ನಿಂತು ನೋಡಿರಿ 1ರಷ್ಟೇ ಇರುತ್ತೆ. ಈಗ 1ರಷ್ಟೇ ಇದೆ. ಓಕೆ. ಮೆಟ್ಲು ಹತ್ತಬೇಕಾರ ಮೊದಲು ನಿಮಗೆ ಎಷ್ಟು ನೋವು ಇರ್ತಿತ್ತು? 4ರಷ್ಟಿತ್ತು. ಈಗ ಮೆಟ್ಲು ಹತ್ತಬೇಕಾರ? ಈಗ 1ರಷ್ಟಿದೆ. ಮೆಟ್ಲು ಇಳಿಬೇಕಾರ? ಅಷ್ಟೇ. ಇಳಿಬೇಕಾದ್ರೆ 4ರಷ್ಟು ಇರ್ತಿತ್ತು ಮೊದಲು. ಹಾಂ. ಈಗ 1ರಷ್ಟಿದೆ. ಹಾಂ. Knee pain relief in a 75-year-old patient. 75 ವರ್ಷ ವಯಸ್ಸಿನ ರೋಗಿಯಲ್ಲಿ ಮೊಣಕಾಲು ನೋವು ಕಡಿಮೆಯಾದ ವಿಡಿಯೋ. ಎಷ್ಟು ವಯಸ್ಸು ರೀ ಮೇಡಮ್ ನಿಮ್ಗೆ? 75. ಎಷ್ಟು ವರ್ಷದಿಂದ ನೋವಿತ್ತು? 20 ವರ್ಷದಿಂದ. 20 ವರ್ಷದಿಂದ ನೋವಿತ್ತು. ಓಕೆ. ಎಷ್ಟು ದೂರ ನಡೆದ್ರೆ ನೋವು ಆಗ್ತಿತ್ತು? ಒಂದು ಅರ್ಧ ಕಿಲೋಮೀಟ್ರ್ ಹಿಂಗೆಲ್ಲ ನಡೆದ್ರೆ ನೋವು ಆಗ್ತಿತ್ತು. ಈಗ ಸಾದಾ ಹದಿ ಮೇಲೆ ನಡೆದ್ರೆ ನೋವು ಆಗ್ತದೇನು? ಈಗೇನಿಲ್ಲ. ಮೊದಲು ನೋವು ಎಷ್ಟಿತ್ತು, ಈಗ ಎಷ್ಟದ? ಈಗ ಕಡಿಮೆ ಆಗಿದೆ. ಅಲ್ಲ ಲೆಕ್ಕ. ಮುಕ್ಕಾಲು ಭಾಗ ಕಡಿಮೆ ಆಗಿಬಿಟ್ಟಿದೆ. ಮುಕ್ಕಾಲು ಭಾಗ ಕಮ್ಮಿ ಆಗಿದೆ. ಎಷ್ಟೋ ತನಕ ನಿಂತಾಗ ಮೊದಲು ನೋವು ಆಗ್ತಿತ್ತು? ಇಲ್ಲ, ಸ್ವಲ್ಪ ಹೊತ್ತು ನಿಂತರೆ ನೋವು ಆಗುತ್ತೆ. ಸ್ವಲ್ಪ ಹೊತ್ತು ಅಂದ್ರೆ? ಒಂದು ಅರ್ಧ ಗಂಟೆ. ಹಾಂ. ಇವಾಗ ಏನಿಲ್ಲ. ಈಗ ಎಷ್ಟೊತ್ತು ನಿಂತು ನೋಡಿರಿ? ಅರ್ಧ ಗಂಟೆ ಮೇಲೆ ನಿಂತು ನೋಡಿದೆ. ನಿಂತು ನೋಡಿರಿ. ಮೊದಲು ಎಷ್ಟು ನೋವಿತ್ತು, ಈಗ ಎಷ್ಟು ನೋವು ಅದ? ಇವಾಗೇನು ನೋವು ಎಲ್ಲ ಕಮ್ಮಿ ಆಗಿದೆ ರೀ. ಅಲ್ಲ ಲೆಕ್ಕ ಬೇಕು ನಮಗೆ. ಮುಕ್ಕಾಲು ಭಾಗ ಕಮ್ಮಿ ಆಗಿದೆ. ಸಂಡಾಸ್ ಕೂಡ್ಬೇಕಾದ್ರೆ ಹೇಳ್ಬೇಕಾದ್ರೆ ತ್ರಾಸದ ಏನು? ಇವಾಗೇನಿಲ್ಲ ರೀ. ಮೊದಲಿತ್ತು. ಮೊದಲು ಎಷ್ಟಿತ್ತು? ಜಾಸ್ತಿ ಇತ್ತು ರೀ ಮೊದಲು. ಅಲ್ಲ ಲೆಕ್ಕದಾಗ ಹೇಳ್ಬೇಕು ನಮಗೆಲ್ಲ. ರೂಪಾಯಿನೇ ಇತ್ತು ರೀ ಮೊದಲು. ಹಾಂ. ಈಗ? ಈಗ ಎಲ್ಲ ಪೂರ ಕಮ್ಮಿ ಆಗಿದೆ. ಈಗ ಆರಾಮಾಗಿ ಕೂಡ್ತೀರಿ, ಹೇಳ್ತೀರಿ, ಈಗೇನು ನೋವಿಲ್ಲ. ಓಕೆ. ಮೆಟ್ಲ ಹತ್ತಬೇಕಾದ್ರೆ ಏನಾದರೂ ನೋವು ಆಗ್ತಿತ್ತೇನು? ಆವಾಗ ಮೊದಲೇ ನೋವು ಹಾಕಿತ್ತು. ಹಾಂ. ಇವಾಗ ಕಮ್ಮಿ ಆಗಿದೆ. ಮೊದಲು ಎಷ್ಟಿತ್ತು, ಈಗ ಎಷ್ಟದ? ಮೊದಲು ತುಂಬ ಇತ್ತು ರೀ. ತುಂಬ ಲೆಕ್ಕದಾಗ ಬೇಕು ನಮಗೆ. ರೂಪಾಯಿ ಭಾಗನೇ ಇತ್ತು. ಹಾಂ. ಇವಾಗ 1 ರೂಪಾಯಿ ಭಾಗ ಕಮ್ಮಿ ಆಗಿದೆ. ಈಗ ಎಷ್ಟು ಉಳ್ಕೊಂಡದ? ಪೂರ ಕಮ್ಮಿ ಆಗಿದೆ. ಮುಂಜಾನೆ ಎದ್ದುಕೊಳ್ಳೆ ಕಾಲು ಹಿಡ್ಕೊಂಡಂಗೆ ಆಗ್ತಿತ್ತೇನು? ಹಿಡ್ಕೊಂಡಂಗೆ ಎದ್ದ ತಕ್ಷಣ ಕಾಲು ಮುಂದೆ ಕಿಡಕ್ಕೆ ಬರ್ತಾ ಇಲ್ಲ. ಯಾವಾಗ? ಮೊದಲು. ಹಾಂ. ಎಷ್ಟೋ ತನಕ ಇಡ್ಲಿಕ್ಕೆ ಬರ್ತಿದ್ದಿಲ್ಲ? 1-2 ಮಿನಿಟ್. ಹಾಂ. ಈಗ ಅದು? ಇವಾಗೇನಿಲ್ಲ. ಈಗ ಎದ್ದು ಕೂಡಲೇ ಕಾಲು ಮುಂದೆ ಇಡ್ತೀರಿ. ಇದ ರೌಂಡ್ ನೋವಿಸ್ತಿತ್ತು. ಇಲ್ಲೇ ನೋವಿಸ್ತಿತ್ತು. ಆಮೇಲೆ ಇಲ್ಲಿ ನೋವಿಸ್ತಿತ್ತು ರೀ. ಪಾದ ಹಿಂದೆ ಹಿಂಬಡ ನೋವಿಸ್ತಿತ್ತು. ಈಗ ಒಂದು ಪೈಸಾದಷ್ಟು ನೋವು ಇಲ್ಲ ಬಿಡ್ರಿ. ಈಗ ಮೊದಲು ಎಷ್ಟು ನೋವಿತ್ತು? ಮೊದಲು 100ಕ್ಕೆ 100 ನೋವು ಇತ್ತು ರೀ. 100ಕ್ಕೆ 100 ನೋವು. ಈಗ ಏನು ನೋವಿಲ್ಲ. ಮನ್ಯಾಗ ಕಾಟ್ ಬಿಟ್ಟು ತೆಳಗೆ ಬಾತ್ರೂಮ್ಗೆ ಹೋದ್ರೆ ನೋವಿಸ್ತಿತ್ತು. ತೆಳಗೆ ಕಟ್ಟಿ ಇಳಿಯಕ್ಕೆ ಹಾಕಿದ್ದಿಲ್ಲ ನನಗೆ. ಅಷ್ಟು ನೋವು ಆಗ್ತಿತ್ತು. ಅಷ್ಟು ತ್ರಾಸಿತ್ತು ನಂಗೆ. ಈಗ ಎಷ್ಟು ಹೆಜ್ಜೆ ನಡೆದ್ರೆ ನೋವು ಬರ್ತದೆ? ಈಗ ನಮ್ಮ ಮನೆಯಿಂದ ಮ್ಯಾಗಿನ ಸಿದ್ದಪ್ಪನ ಗುಡಿ ಐತಲ್ರಿ, ನಮ್ಮ ಮನೆ ನೋಡ್ರಿ ನೀವು. ಅಲ್ಲಿಂದ ಮ್ಯಾಗಿನ ಸಿದ್ದಪ್ಪನ ಗುಡಿ ಮಠ ಹೋಗ್ಕಂದ ಬೆಳಗ್ಗೆ ಸಾಲಿಗೆ. ಅಲ್ಲಿಂದ ನವನಗರದಾಗ ಬಸ್ ಹತ್ತಿ ನವನಗರದಾಗ ಇರೋದು ಅಷ್ಟು ದೂರ ಅಲ್ಲಿ ನಡ್ಕೊಂತ ಹೋಗ್ತಾನೆ. ಅಲ್ಲಿಂದ ಹೊಳ್ಳಿ ಮತ್ತೆ ಅಲ್ಲಿಂದ ಬರ್ಬೇಕು. ಅಲ್ಲಿಂದ ಮತ್ತೆ ಸಿದ್ದಪ್ಪನ ಗುಡಿಗೆ ಇರೋದು ಮನೆಗೆ ಬರ್ಬೇಕು. ನಡಿತೇನೆ ಬಿಡ್ರಿ, ಒಂದು 2 ಕಿಲೋಮೀಟರ್ ನಡಿತೇನೆ ದಿನ. ನೋವು ಆಗಂಗಿಲ್ಲ? ಹಾಂ, ನೋವು ಆಗೋದಲ್ಲ ಏನಿಲ್ಲ. ವೆರಿ ಗುಡ್. ಎಷ್ಟು ವಯಸ್ಸು ನಿಮ್ಮದು? ನಮ್ಮದು 54. 54. ಏನು ತೊಂದರೆ ಐತೆ ನಿಮ್ಗೆ? ನಮ್ಮದು ಮಣಿಗಂಟು ಮತ್ತು ಮೊಣಕಾಲು ನೋವಿತ್ತು. ಮಣಿಗಂಟು ಅಂದರೆ? ಕೆಳಗಿನ ಗಂಟು. ಹಾಂ. ಮತ್ತು ಮೊಣಕಾಲು ನೋವಿತ್ತು. ಯಾವಾಗಿಂದ? ಸಾಧಾರಣ ಒಂದು 3 ವರ್ಷದಿಂದ. ಹಾಂ. ಆ ನೋವು ಏನು ಮಾಡಿದರೆ ಹೆಚ್ಚಾಗ್ತಿತ್ತು? ನಾನು ಸ್ವಲ್ಪ ಓಡಾಡಿದರೆ. ಜೋರಾಗಿ ಮಾತಾಡ್ರಿ. ಹಾಂ. ಓಡಾಡಿದರೆ, ಮೆಟ್ಲು ಹತ್ತಿ ಹೇಳಿದ್ರೆ, ಆಚೆ ಈಚೆ ಹೋಗುವಾಗ ಎಲ್ಲ ನೋವಾಗ್ತಿತ್ತು. ಕೂತಿ ಹೇಳುವಾಗ ನೋವಾಗ್ತಿತ್ತು. ಹಿಡ್ಕೊಂಡಾಗ ಆಗ್ತಿತ್ತು ಕಾಲೆಲ್ಲ. ಅದು ನೋವು ಎಷ್ಟಿತ್ತು ಅಂದರೆ ಒಂದು ಗ್ರೇಡಿಂಗ್ ಮಾಡಿದ್ರೆ ₹1 0ದಿಂದ 4 ಗ್ರೇಡಿಂಗ್ ಮಾಡಿದ್ರೆ 4 ಅಂದರೆ ಅತಿ ಹೆಚ್ಚು, 0 ಅಂದರೆ ಏನೂ ಇಲ್ಲ. ಮೊದಲು ಎಷ್ಟಿತ್ತು ಅದು ನೋವು? ಮೊದಲು ಒಂದು 4ರವರೆಗೆ ಇತ್ತು. 4ರೊಳಗೆ ಇತ್ತು. ಈಗ ನಮ್ಮದು 1 ವಾರ ಟ್ರೀಟ್ಮೆಂಟ್ ಆದಮೇಲೆ? ವಾರ ಟ್ರೀಟ್ಮೆಂಟ್ ಆದಮೇಲೆ ಈಗ ಎಷ್ಟದು ನೋವು? ಈಗ
ಒಂದು ಉಳ್ಕೊಂಡದ್ದು. ಒಂದು ಈಗ ಏನು ಮಾಡಿದ್ರೆ ನೋವು ಬರ್ತಾ ಇದೆ? ಈಗ ಸ್ವಲ್ಪ ಮೆಟ್ಲು ಹತ್ತಿ ಇಳಿದ್ರೆ ಹಾಂ ಬರ್ಬಹುದು ಬರಬಹುದು. ಬರ್ಬಹುದು. ಓಕೆ. ಜಾಸ್ತಿ ನಾನು ಟ್ರೈ ಮಾಡಿ ನೋಡಲಿಲ್ಲ. ಹಾಂ ಮತ್ತೆ ಏನು ತೊಂದರೆ ಇತ್ತು ನಿಮಗೆ? ಅಂದ್ರೆ ಊತ ಬರ್ತಿತ್ತು, ಹಾಂ ಅದು ಕಡಿಮೆ ಆಯ್ತು. ಹಾಂ. ನರ ಎಲ್ಲ ಕಾಣಿಸ್ತಿತ್ತು. ಬ್ಲೂಯಿಶ್ ಇತ್ತು, bluish. ಅದು ಇಲ್ಲ ಈಗ. ಓಕೆ. ಮತ್ತೇನಾದ್ರು ತೊಂದರೆ? ಮತ್ತೆ ತೊಂದರೆ ಅನಿಸ್ಲಿಲ್ಲ ಅಷ್ಟೇ. ಆಯಿತು. ಹಾಂ. ಓಕೆ. ಸೊ ಈಗ ನಿಮ್ಗೆ ಅದು ಮೊದಲು 4 ಇತ್ತು, ಈಗ 1ಕ್ಕೆ ಬಂದ. ಬಂತು ಒಂದು. ಓಕೆ ಆಯ್ತು, ಥ್ಯಾಂಕ್ ಯು. ನಿಮ್ಗೆ ಎಷ್ಟು ವಯಸ್ಸು ರೀ? ನಮಗೆ ಒಂದು 50 ಆಗಿರ್ಬೋದು. ಹಾಂ. ಏನು ತೊಂದರೆ ಇತ್ತು ನಿಮ್ಗೆ? ಇಲ್ಲ 12 ವರ್ಷದಿಂದ ಕಾಲು ಹಿಂಗೆ ಇತ್ತು ಇದು. ಹಿಂಗೆ ಇತ್ತು ಅಂದ್ರೆ? ಈ ಥರ ನಡಿಲಿಕ್ಕೆ ಬರ್ತಿದ್ದಿಲ್ಲ ಹ್ಞೂ ಮತ್ತು ಓಡಾಡ್ಲಿಕ್ಕೆ ಬರ್ತಿದ್ದಿಲ್ಲ, ಜಾಸ್ತಿ ಓಡಾಡ್ತಿದ್ದಿಲ್ಲ. ಒಂದು ಅರ್ಧ ಕಿಲೋಮೀಟ್ರ್ ನಡೆಯೋದಿಲ್ಲಾಗಿತ್ತು. ಹ್ಞೂ ಸ್ವಲ್ಪ ನೀರಿಗೆ ಏನಾರು ವಜೆ ಹೊತ್ಕೊಂಡ್ರೆ ಸುಸ್ತಾಗ್ತಿತ್ತು, ಹೋಗ್ಬಿಡ್ತಿದ್ದೆ. ಇವಾಗ ಇದು ಕಾಲಿಗೆ ಮಾಡಿ ಒಂದು ನಿಮಿಷ. ಕಾಲು ಅವಾಗ ಎಷ್ಟು ಮಡಿಸ್ಲಿಕ್ಕೆ ಬರ್ತಿತ್ತು ನಿಮ್ಗೆ? ಇಷ್ಟೇ ರೀ, ಮಡ್ಚಕ್ಕೆ ಬರೋದಿಲ್ಲಾಗಿತ್ತು. ಮತ್ತು ಸಂಡಾಸ್ಕೆಲ್ಲ ಹೆಂಗೆ ಕೊಡ್ತಿದ್ರಿ? ಹೀಗೆ ಕುತ್ಕೊಳ್ತಿದ್ದೆ, ಹೀಗೆ ಕುತ್ಕೊಳ್ತಿದ್ದೆ, ಹಾಂ ಹಾಂ ಹಾಂ. ಹೀಗೆ ಕುತ್ಕೊಳ್ತಿದ್ದೆ. ಓಕೆ. ಹ್ಞೂ ಓಕೆ. ಈಗ ಹೀಗೆ ಮಡ್ಚಲಿಕ್ಕೆಲ್ಲ ಬರ್ತದೆ. ಈಗ ನಮ್ಮ ಟ್ರೀಟ್ಮೆಂಟ್ ತೊಗೊಂಡು ಎಷ್ಟು ದಿನ ಆಯಿತು? 5ನೇ ತಿಂಗಳ ರೀ ಇದು. 5 ತಿಂಗಳಾಯಿತು. ಹ್ಞೂ. ಈಗ 5 ಅಂದರೆ ಟ್ರೀಟ್ಮೆಂಟು ನೀವು ಬಿಟ್ಟು 5 ತಿಂಗಳಾಯ್ತು. ಔಷಧಿ ಮಾಡೋದು ಬಿಟ್ಟು 5 ತಿಂಗಳು. 5 ದಿನ ತೊಗೊಂಡೇನ್ರಿ ಅದು ಟ್ರೀಟ್ಮೆಂಟ್. ಆಯಿತು. 5 ದಿನ ತೊಗೊಂಡೇನೆ, 5 ದಿನ ಡಿಸ್ಚಾರ್ಜು ಮಾಡ್ಕೊಂಡೆ ನಾನು. ಆಯ್ತು ಆಯ್ತು. ಈಗ ಏನದ ಹೇಳಿ? ಈಗ ಏನಿಲ್ರಿ, ಈಗೆಲ್ಲ ಹಿಂಗೆ ಆರಾಮೈತಿ. ಅಷ್ಟು ಮಾಡಿಸ್ತೀರಿ? ಎಷ್ಟು ಮಾಡ್ತೇನೆ ರೀ, ಹಿಂಗೆ ಕುತ್ಕೊಳ್ತೇನೆ, ಹ್ಞೂ. ನಂತರ ಹಿಂಗೆ ಕುತ್ಕೊಳ್ತೇನೆ, ಮತ್ತೆ ಹಿಂಗೆ ಮುಂದೆ ಹೋಗ್ಲಿಕ್ಕೆ ಬರೋದಿಲ್ಲಾಗಿತ್ತು. ಈಗ ಇಷ್ಟು ಹೋಗ್ತೇನೆ, ಆದರೆ ಸ್ವಲ್ಪ ಸ್ವಲ್ಪ ಇಲ್ಲಿ ನೋವು ಬರ್ತಿದೆ. ಹ್ಞೂ ಓಕೆ. ಸ್ವಲ್ಪ ಸ್ವಲ್ಪ ನೋವು ಬರ್ತದೆ ಅಂದರೆ ಎಷ್ಟು ನೋವು ಬರ್ತದೆ? ಒಂದಿಷ್ಟು, ಒಂದು ಗುಲ್ಗುಂಜಿ ಅಷ್ಟು, ಭಾಳ ಇಲ್ಲ, ಸ್ವಲ್ಪ. ಮೊದಲು ಎಷ್ಟಿತ್ತು? ಮೊದಲು ಭಾಳ ಇತ್ತು ರೀ. ಅಯ್ಯೋ ಇದನ್ನ ಅಲ್ಲ, ಈಗ ಒಂದು ಗುಲ್ಗುಂಜಿ ಅಂತ್ರಿ, ಮೊದಲು ಆ ಗುಲ್ಗುಂಜಿ ಲೆಕ್ಕದಲ್ಲೇ ಎಷ್ಟು ಗುಲ್ಗುಂಜಿ ಇತ್ತು? ಅಯ್ಯೋ ಅದು ಒಂದು 5 ರೂಪಾಯಿ ಇಲ್ಲ 10 ರೂಪಾಯಿದು ಅಷ್ಟು ನೋವು. ಬಾವುನು ಬಂದಿತ್ತಲ್ರಿ ಇದು ಕಾಲು, ಹಿಂಗೆ ಹಿಂಗೆ ಎಕ್ದಮ್ ಹಿಂಗಿತ್ತಲ್ರಿ ಇದು, ಇಷ್ಟು ಬಾವು ಇತ್ತು. ಬಾವು ಬಿಡ್ರಿ, ನೋವು ಎಷ್ಟಿತ್ತು ಹೇಳ್ರಿ? ನೋವು ಭಾಳ ಇತ್ತು ರೀ. ಒಟ್ಟ ಹಿಂಗೆ ಮಡ್ಚಕ್ಕಾಗೋದಿಲ್ಲ, ಹಿಂಗೆ ಸಾಪಕ್ಕಾಗೋದಿಲ್ಲ, ಇಷ್ಟೇ ಡೌನ್. ಮತ್ತೇನು ಮೀನ ಕೆಲಸ ಮಾಡಿದ್ರೆ ಇದನ್ನ ಹಿಂಗೆ ಮಾಡ್ಕೊಂಡು ಕೂರ್ತಿದ್ದೆ ನಾನು, ಹಿಂಗೆ ಮಾಡ್ಕೊಂಡು ಕೂರ್ತಿದ್ದೆ ಹಿಂಗೆ. ಈಗ ಈ ಟ್ರೀಟ್ಮೆಂಟ್ ತಗೋದ ಬಳಿಕ ಈಗ ಸರಿಯಾಗಿದೆ. ಹಿಂಗೂ ಮಾಡ್ತೀನಿ. ಈ ಕಾಲೆಲ್ಲ ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲಾಗಿತ್ತು, ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲಾಗಿತ್ತು ರೀ. ಈಗ ಸರಿ ಮಾಡ್ತೀನಿ. ಇಷ್ಟು ನೆಲಕ್ಕೆ ಹತ್ತೈತ್ರಿ ಈಗ. ಅವಾಗ ಇಷ್ಟು ನೆಲಕ್ಕೆ ಇಷ್ಟು ಒಂದು ಗೇಣ್ ಇತ್ತು ರೀ. ಆಯ್ತು ಆಯ್ತು. ಓಕೆ. Why this? उम्र कितना है अभी? अभी मेरा उम्र 70 साल है। हाँ. मुझे 10-12 वर्ष से ये पेन आता। कहाँ पे तकलीफ था आपको? ये गुड़िया का दर्द और नीचे दर्द आता। मुझे बैठने उठने को फिरने को बहुत मुश्किल आता। 10-12 वर्ष 13 वर्ष से मैं मुश्किल का बहुत से आया। बाद में क्या मुश्किल होता था, क्या तकलीफ होता था? चलने को और बैठने को उठने को बहुत मुश्किल आता। ये पाँव दर्द आता है, इधर से इधर पूरा पाँव दर्द, वो टेकने को नहीं आता था मुझे। ऐसे चलने को मुश्किल होता था, फिरने करने को बहुत मुश्किल होता। और नमाज करने को? नमाज करने को भी नहीं आता था। क्या तकलीफ होता था? तकलीफ नहीं होता, ऐसा बैठने को नहीं आता था मुझे। ऐसा बैठने को नहीं आता था। बैठना उठना बहुत मुश्किल लगता है। मतलब नमाज को जैसे बैठते हैं? हाँ, वैसे बैठने को नहीं आता था। हाँ। अभी जरा फील ये पूरा आराम है। अभी ट्रीटमेंट के बाद अभी क्या क्या लगा है? ट्रीटमेंट के बाद अभी ये फोल्ड करने को ऐसा आ रहा। कितना फोल्ड कर सकते दिखाइए? अभी ऐसा फोल्ड करने का था, अभी थोड़ा ये फोल्ड होना। अभी ये तो अभी बहुत आराम है, इधर इतना भी नहीं होता था। बहुत आराम लग रहा है अभी। दर्द में कैसा है अभी? दर्द में थोड़ा अभी 90% तो कम हुआ। थोड़ा वो फिरने करने को तो अभी आराम है। फिरने करने को कौन सा तकलीफ नहीं आता अभी। चलने को फिरने को तकलीफ नहीं आता। थोड़ा बैठने उठने को तकलीफ नहीं होता अभी। हाँ, बाद में ऐसा फोल्ड करने को थोड़ा जरा ये होता है। अभी भी है? थोड़ा है। 10% अभी? 10% भी नहीं है, कम है। उससे कम है, ठीक है। एकदम कम है। आप जब इसमें सोते थे, बेड में सोते थे रात में, तब आपको कुछ तकलीफ होता था? नहीं, बेड में कुछ तकलीफ नहीं होता।
हाँ, संडास जाने में आने में कुछ तकलीफ होता था? पहले तकलीफ होता था, पहले बैठने को उठने को संडास बचने को हाँ बहुत तकलीफ होता था। हाँ, अभी संडास भी बराबर नहीं होता था। अभी पूरा क्लियर हो गया। बैठने को कौन सा तकलीफ नहीं है और संडास में तो बहुत तकलीफ नहीं है। नीचे बैठने में आपको कुछ तकलीफ होती? हाँ, नहीं, नीचे बैठने को अब भी आता, पहले नीचे बैठने को नहीं आता था। ओके। बहुत देर तक खड़ा हुआ तो आपको कुछ तकलीफ होता था? पहले बहुत देर खड़ा हुआ तो खड़ा पावा ऐसा खींचते थे, दर्द होता था, ज्यादा ठहरने को नहीं होता था मुझे। अभी ठहर सकता हूँ मैं। कितना देर तक ठहर सकते हैं अभी? 1 घंटे लगने में ठहर सकता हूँ। पहले कितना देर? पहले 1 घंटे से ठहरने को नहीं होता था मुझे, आधा घंटा भी ठहरने को नहीं होता था। 10-15 मिनट ठहरे तो ऐसा चुभता था काम पाँव खींचता था। ठीक है। अभी वो खींचना इतना क्या नहीं है, अभी मैं ठहर सकता हूँ। जी ठीक।